नमस्कार मंडळी, माझ्या चॅनलवर तुमचं स्वागत आहे. ಕೇಗ್ದಾಳ್ ಗ್ರಾಮದ ಒಂದು ದಂತಕಥೆ. ಕೇಗ್ದಾಳ್ ಎಂಬ ಒಂದು ಸಣ್ಣ ಹಳ್ಳಿ, ಅದು ಹಳಿಯಾಳ್ ತಾಲೂಕಿನ ದಟ್ಟವಾದ ಅರಣ್ಯದಲ್ಲಿ ನೆಲೆಸಿರುವ ಒಂದು ಪವಿತ್ರ ಕ್ಷೇತ್ರವಾಗಿದೆ. ಈ ದೇವಾಲಯವು 200 ವರ್ಷಗಳಿಗೂ ಹೆಚ್ಚು ಪ್ರಾಚೀನತೆಯನ್ನು ಪಡೆದಿದೆ. ಅದರ ಕತೆ ಬಹುಶಃ ಬಹುದೂರದ ಪ್ರಯಾಣವಾಗಿದೆ. ಈ ದೇವಾಲಯದಲ್ಲಿರುವ ದೈವಶಕ್ತಿಯ ಮಹಿಮೆ ಜನತಾ ಭಕ್ತಿಯಿಂದ ತುಂಬಿದ ಒಂದು ಅನನ್ಯ ಐತಿಹಾಸಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಅಂದು ಹೇಳಲಾಗುತ್ತಿತ್ತು. ಆ ದಿನಗಳಲ್ಲಿ ದೇವಾಲಯದ ಸ್ಥಳವು ಅತಿ ಸೂಕ್ಷ್ಮವಾದ ಪ್ರಾಥಮಿಕ ಸ್ಥಿತಿಯಲ್ಲಿತ್ತು. 2 ಶಿಲೆಗಳು ಹುತ್ತದಿಂದ ಜನ್ಮ ತಾಳಿದವು. ಆ ಶಿಲೆಗಳು ಯಲ್ಲಮ್ಮ ದೇವತೆಗಳು ಎಂದು ಹೆಸರು ಪಡೆದವು ಎಂದು ಪೂರ್ವಿಕರು ಹೇಳುತ್ತಾರೆ. ನಂತರ ಆ ಸ್ಥಳದಲ್ಲಿ ಶಿಲೆಗಳಿಗೆ ಪೂಜಾರಿ ಎಂಬ ಮನೆತನದವರು ಅಲ್ಲಿ ಹಂಚಿನ ಮನೆಯನ್ನು ಕಟ್ಟಿಸಿದರು. ಆ ಮನೆತನದವರು ದಾಂಡೇಲಿ ತಾಲೂಕಿನ ಕಾನ್ಸಿರಡಾ ಎಂಬ ಗ್ರಾಮದಲ್ಲಿ ನೆಲೆಸಿರುತ್ತಾರೆ. ದೇವತೆಗಳಿಗೆ ಪ್ರತಿ ಮಂಗಳವಾರ, ಶುಕ್ರವಾರದಂದು ಪೂಜೆಯನ್ನು ಸಲ್ಲಿಸುತ್ತಿದ್ದರು. ಅದು ಇಂದಿಗೂ ಅವರು ನಡೆಸಿಕೊಂಡು ಹೋಗುತ್ತಿದ್ದಾರೆ ಎಂಬುದು ಕಂಡುಬರುತ್ತದೆ. ಹೀಗೆ ಹಲವು ವರ್ಷಗಳ ಕಾಲ ನಡೆಯಿತು. ಹೀಗೆ ಒಂದು ದಿನ ಆ ದಟ್ಟವಾದ ಅರಣ್ಯದಲ್ಲಿ ಅಗ್ನಿ ಅವಘಡದಿಂದ ದೇವತೆಗಳಿಗೆ ಆಸರೆಯಾಗಿದ್ದಂತಹ ಹಂಚಿನ ಮಣಿ ಸುಟ್ಟು ಬೂದಿಯಾಯಿತು. ಆದರೆ ಆಶ್ಚರ್ಯಕರವಾದ ಸಂಗತಿ ಏನೆಂದರೆ ಆ ದೇವತೆಗಳಿಗೆ ಯಾವುದೇ ತರಹ ಧಕ್ಕೆಯಾಗಿರಲಿಲ್ಲ. ಅಷ್ಟಾದರೂ ಪೂಜಾರಿ ಎಂಬ ಮನೆತನದವರು ಆ ದೇವತೆಗಳನ್ನು ಆರಾಧಿಸುವುದನ್ನು ಬಿಡಲಿಲ್ಲ. 1995ರಲ್ಲಿ ದೇವಾಲಯದ ಪುನರ್ ನಿರ್ಮಾಣ, ದೇವಾಲಯದ ಪ್ರಗತಿ 1955ರಲ್ಲಿ ಒಂದು ಮಹತ್ವಪೂರ್ಣ ಹಂತವನ್ನು ಕಂಡಿತು. ಈ ಸಮಯದಲ್ಲಿ ದೇವತೆಗಳ ಪ್ರತಿಮೆಗಳು ಮುಂದುವರೆದಿವೆ. ಪೂಜಾರಿ ಮನೆತನದವರು ಪುನಃ ದೇವಸ್ಥಾನವನ್ನು ಕಟ್ಟಿಸಿದರು. ನಂತರ ಅಲ್ಲಿದ್ದ ಶಿಲೆಗಳಿಗೆ ಕಟ್ಟಿಗೆ ರೂಪವನ್ನು ನೀಡಿದರು. ನಂತರ 2022ರಲ್ಲಿ ಪೂಜಾರಿ ಮನೆತನದವರು ದೊಡ್ಡ ಕಾರ್ಯವನ್ನು ಕೈಗೊಂಡರು. ಅದುವೇ ಕಟ್ಟಿಗೆಯ ರೂಪವನ್ನು ನೀಡಿದ್ದ ದೇವತೆಗಳಿಗೆ ಕಲ್ಲಿನ ರೂಪವನ್ನು ನೀಡಿದರು. 2022ರ ಏಪ್ರಿಲ್ 2ರಂದು ಯುಗಾದಿ ಹಬ್ಬದ ದಿನ ದೇವತೆಗಳ ಶಿಲಾಮೂರ್ತಿಗಳ ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು. ಆ ದಿನ ದೇವಸ್ಥಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪೂಜೆಯನ್ನು ಸಲ್ಲಿಸುತ್ತಾರೆ. ಪ್ರತಿ ವರ್ಷ ಯುಗಾದಿ ಹಬ್ಬದ ದಿನ ದೇವಿಗೆ ವಿಶೇಷವಾದ ಪೂಜೆ ಸಲ್ಲಿಸುತ್ತಾರೆ. ದೇವಿಯರಿಬ್ಬರು ಶೃಂಗಾರ, ತಳಿರು ತೋರಣಗಳಿಂದ ಅಲಂಕಾರ, ಉಡಿ ತುಂಬುವ ಕಾರ್ಯ, ಹೀಗೆ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೆ. ಅತಿ ಹೆಚ್ಚು ಭಕ್ತರು ನೆರವೇರುತ್ತಾರೆ. ಅಂದು ಅಲ್ಲಿ ಪೂಜಾರಿ ಮನೆತನದವರು ಅಲ್ಲಿ ಬರುವ ಭಕ್ತಾದಿಗಳಿಗೆ ಅನ್ನಪ್ರಸಾದದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ನವರಾತ್ರಿಯ ಘಟಸ್ಥಾಪನೆ. ನವರಾತ್ರಿಯ 9 ದಿನಗಳ ಕಾಲ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತದೆ. ಅಲ್ಲಿ ದೀಪ ಆರದಂತೆ ನೋಡಿಕೊಳ್ಳುತ್ತಾರೆ. ಈ ರೀತಿಯಾಗಿ ದೇವತೆಗಳನ್ನು ಆರಾಧಿಸುತ್ತಾರೆ. ಈ ದೇವಾಲಯವು ಧಾರ್ಮಿಕತೆಯ ಹಕ್ಕು ಹಾಗೂ ಶಕ್ತಿಯ ಪ್ರತಿಧ್ವನಿ. ದೈವಶಕ್ತಿಯ ಶಕ್ತಿ ಮತ್ತು ಜನರ ಭಕ್ತಿಯ ಬಲದಿಂದ ಎಂದೆಂದಿಗೂ ಬೆಳಗುತ್ತದೆ. ಈ ದೇವಾಲಯದ ದೇವತೆಗಳು ಪೂಜಾರಿ ಮನೆತನದವರನ್ನು ಮತ್ತು ಕೇಗ್ದಾಳ್ ಗ್ರಾಮವನ್ನು ರಕ್ಷಿಸುವ ಹೊಣೆಯನ್ನು ಎತ್ತಿವೆ ಎಂದು ಹೇಳಬಹುದು. ಈ ದೇವಸ್ಥಾನವನ್ನು ನಡೆಸಿಕೊಂಡು ಹೋಗುತ್ತಿರುವ ಮುಖ್ಯಸ್ಥರು ಕೃಷ್ಣ ಪರಶುರಾಮ್ ಪೂಜಾರಿ, ವಿಷ್ಣು ಪರಶುರಾಮ್ ಪೂಜಾರಿ, ಚಂದ್ರಹಾಸ್ ಪರಶುರಾಮ್ ಪೂಜಾರಿ, ಈಶ್ವರ್ ಪರಶುರಾಮ್ ಪೂಜಾರಿ, नामदेव परशुराम पूजारी. पुन्हा अशाच काही व्लॉग्समध्ये भेटू. डू नॉट फॉरगेट टू लाईक, शेअर अँड सबस्क्राईब.